ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ನಮ್ಮ RCB ತಂಡದ ಮೂರನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಏಪ್ರಿಲ್ 10ರಂದು ಗುವಾಹಟಿಯಲ್ಲಿ ನಡೀತಾ ಇದೆ. ಇನ್ನು ಎರಡು ಪಂದ್ಯಗಳಲ್ಲಿ ನಮ್ಮ RCB ತಂಡ ಹೈದರಾಬಾದ್ ಹಾಗೂ CSK ತಂಡದ ವಿರುದ್ಧ ನಮ್ಮ ಬೆಂಗಳೂರಿನಲ್ಲಿ ಆಡಿತ್ತು. ಈಗ ನಾವು ಫಸ್ಟ್ನೇ ಮ್ಯಾಚ್ ನಮ್ಮ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಮ್ಯಾಚ್ನಲ್ಲಿ ನಮ್ಮ RCB ತಂಡ ಮೊದಲನೇ ಪಂದ್ಯವನ್ನು ಆಡ್ತಾ ಇದೆ. ಆದ್ದರಿಂದ ಈಗ ಇಷ್ಟು ದಿನ ಎಲ್ಲ ಪ್ರಾಕ್ಟೀಸ್ ಮಾಡಿರೋದು, ಅದೇ ರೀತಿ ಎರಡು ಮ್ಯಾಚ್ ಆಡಿರೋದು ನಮ್ಮ ಬೆಂಗಳೂರಿನಲ್ಲೇ. ಈಗ ಮೂರನೇ ಮ್ಯಾಚ್ ಆಡಲು ನಾವು ಗುವಾಹಟಿಯಲ್ಲಿ ಹೋಗ್ತಾ ಇರೋದರಿಂದ ನಮ್ಮ RCB ತಂಡ ಕಠಿಣ ಪರಿಶ್ರಮವನ್ನು ಮಾಡಿಕೊಂಡು ಅದೇ ರೀತಿ ಪಕ್ಕಾ ಪ್ಲ್ಯಾನ್ನೊಂದಿಗೆ ನಮ್ಮ RCB ತಂಡ ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಮ್ಯಾಚ್ ಆಡಲು ಹೋಗಬೇಕಾಗುತ್ತದೆ. ಇದರಲ್ಲಿ ನಾವು ಯಾರ್ಯಾರು ಆಟಗಾರಿಗೆ ಪ್ಲ್ಯಾನ್ ಮಾಡಬೇಕಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ ಹಾಗೂ ಜೈಸ್ವಾಲ್ ಇವರಿಬ್ಬರ ಮೇಲೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಬೇಕಂತ ಹೇಳ್ತೀನಿ. ಈಗ ರಾಜಸ್ಥಾನ್ ರಾಯಲ್ಸ್ ತಂಡದವರು ಈಗ 3 ಮ್ಯಾಚ್ ಆಡಿದ್ದಾರೆ. 3 ಮ್ಯಾಚಿನಲ್ಲೂ ಸಹ ಇವರಿಬ್ಬರ ಆಟಗಾರರ ಕೊಡುಗೆನೇ ಹೆಚ್ಚಿನ ಮಟ್ಟದಲ್ಲಿದೆ. ಆದ್ದರಿಂದ ಇವರಿಗೋಸ್ಕರ ನಾವು ಜಾಸ್ತಿ ಗಮನ ಹರಿಸಬೇಕು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಆಟ ನೀವೇನಾದರೂ ನೋಡಿದ್ರಪ್ಪ ಅಂತಂದ್ರೆ ಅಚ್ಚರಿ ಪಡ್ಕೊಂಡ್ಬಿಡ್ತೀರ. ಮ್ಯಾಚ್ ಸ್ಟಾರ್ಟ್ ಹಾಕಿನ ಮುಂಚೆನೇ ಎಲ್ಲರ ಗಮನ ಇದ್ದಿದ್ದು ಯಾರ ಮೇಲೆಪ್ಪ ಅಂದ್ರೆ ಬುಮ್ರಾ ಹಾಗೂ ವೈಭವ್ ಸೂರ್ಯವಂಶಿ ಮೇಲೆ. ವಿಶ್ವದ ನಂಬರ್ 1 ಬೌಲರ್ ಆಗಿರುವಂತಹ ಬುಮ್ರಾ ಅವರನ್ನು ವೈಭವ್ ಸೂರ್ಯವಂಶಿ ಯಾವ ರೀತಿ ಎದುರಿಸ್ತಾರೆ ಎಂಬ ಚರ್ಚೆ ಎಲ್ಲ ಮ್ಯಾಚ್ ಸ್ಟಾರ್ಟ್ ಹಾಕಿನ ಮುಂಚೆಲ್ಲ ನಡೀತಾ ಇದ್ರು. ಅವರೆಲ್ಲರಿಗೂ ವೈಭವ್ ಸೂರ್ಯವಂಶಿ ಒಂದೇ ಬಾಲ್ನಲ್ಲಿ ಬಾಯಿ ಮುಚ್ಚಿದ್ರು ಅಂತ ಹೇಳ್ತೀನಿ. ಬುಮ್ರಾ ಬಂದು ಬಾಲ್ ಹಾಕಿದ್ರು, ಫಸ್ಟ್ನೇ ಬಾಲ್ 6 ಹೊಡೆದ್ಬಿಟ್ರು. ಅವ್ರು ಅಲ್ಲಿಗೆ ನಿನ್ನೆ ನಡೆದಂಥ ಎಲ್ಲರಿಗೂ ಸಹ ಅನುಮಾನ ಕ್ಲಿಯರ್ ಆಯಿತು. ಕೆಲವೊಬ್ಬರೆಲ್ಲ ಹೇಳ್ತಾಯಿದ್ರು ವೈಭವ್ ಸೂರ್ಯವಂಶಿ ಅವರು ಅದೃಷ್ಟನ ಮೇಲೆ ಅವರು ಆಟ ಆಡ್ತಾ ಇದ್ದಾರೆ, ಅದೃಷ್ಟದಿಂದನೇ ಆ ಥರ ಎಲ್ಲ ಆಗ್ತಾಯಿದೆ, ಅವ್ರು ಇನ್ನೂ ಪ್ರೊಫೆಷ್ನಲ್ ಕ್ರಿಕೆಟರ್ ಆಗಿಲ್ಲ, ಈ ಥರ ಎಲ್ಲ ಮಾತಾಡ್ತಾ ಇದ್ದರು. ಆದರೆ ಅದೃಷ್ಟ ಅಂತಂದರೆ ಒಂದು ಸತಿ ಚಂದ 2 ಸತಿ ಇರ್ಬೋದು ಅಂತ ಹೇಳ್ಬೋದು. ಯಾವಾಗ 2025ರಲ್ಲಿ ಅವರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಯಾವ ರೀತಿ ಪಾದಾರ್ಪಣೆ ಮಾಡಿದಾಗ ಅವ್ರ ಆಟ ಹೇಗಿತ್ತು, ಈಗೂ ಸಹ ಅದೇ ರೀತಿ ಅವ್ರು ಆಡ್ತಾ ಇದ್ದಾರೆ. ಬೌಲಿಂಗ್ಗೆ ವೈಭವ್ ಸೂರ್ಯವಂಶಿ ಯಾವುದೇ ರೀತಿಯ ಬೌಲರ್ ಮುಖವನ್ನು ನೋಡೋದಲ್ಲ ಅಂತಲೇ ಹೇಳ್ತೀನಿ. ಯಾರು ಬಂದ್ರೇನೋ ಅವ್ರು ಎಷ್ಟನೇ ಸ್ಥಾನದಾಗಿದ್ರೇನೋ, ಯಾವ ರೀತಿ ಎಷ್ಟು ವಿಕೆಟ್ ಪಡೆದ್ರೆ ನನಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಬ್ಯಾಟಿಂಗ್ ಆಡ್ತಾರೆ. ನಿನ್ನೆ ಆದರೂ ಸಹ ಬುಮ್ರಾ ಅವರು 5 ಬಾಲಲ್ಲಿ 13 ರನ್ ಗಳಿಸಿದ್ರು. ನಿನ್ನೆ ನಡೆದಂಥ ಪಂದ್ಯದಲ್ಲಿ ಟೋಟಲ್ 14 ಬಾಲಿಗೆ 39 ರನ್ ಹೊಡೆದುಬಿಟ್ರು ವೈಭವ್ ಸೂರ್ಯವಂಶಿ. ಅದೇ ರೀತಿ ಜೈಸ್ವಾಲ್ ಅವರು 65 ರನ್ನೇನೋ ಹೊಡೆದಿರ್ಬೋದು. ಆದ್ದರಿಂದ ನಮ್ಮ RCB ತಂಡ ಇವರಿಬ್ಬರ ಮೇಲೇ ಜಾಸ್ತಿ ಪ್ಲ್ಯಾನ್ ಮಾಡ್ಕೊಂಬರ್ಬೇಕು. ಅದೇ ರೀತಿ ಫುಲ್ ನಮ್ಮ ಬೌಲರ್ ಆಗಿರುವಂತಹ ಭುವನೇಶ್ವರ್ ಕುಮಾರ್, ಕೃಣಾಲ್ ಪಾಂಡ್ಯ, ಜೋಸೆಫ್ ಡಫಿ, ಅಭಿನಂದನ್ ಸಿಂಗ್ ಹಾಗೂ ಸುಯೇಶ್ ಶರ್ಮಾ ಅವರನ್ನು ಟಾರ್ಗೆಟ್ ಮಾಡ್ತಾರೆ. ಈಗ ಕಳೆದ ವರ್ಷ ಭುವನೇಶ್ವರ್ ಕುಮಾರ್ ಅವರು ಒಂಥರ ವೈಭವ್ ಸೂರ್ಯವಂಶಿಗೆ ತುಂಬ ಕಾಟ ಕೊಟ್ಟಿದ್ದರು. ಸೊ ಅದರಿಂದ ಭುವನೇಶ್ವರ್ ಕುಮಾರ್ಗೆ ಅವ್ರಿಗೂ ಸಹ ತುಂಬ ಪ್ಲ್ಯಾನ್ ಮಾಡಿರ್ತಾರೆ. ಆದ್ದರಿಂದ ಈಗ ಇವ್ರೇನು ನಮ್ಮ ಪಂಚಪಾಂಡವರು ಎಂಬಂತೆ ಇವ್ರು ಏನು 5 ಮಂದಿ ಬೌಲರ್ ಅದರಲ್ಲ, ಇವರು ಮಾತ್ರ ಪವರ್ ಪ್ಲೇನಲ್ಲಿ ಆಲ್ಮೋಸ್ಟ್ ಇವರಿಬ್ಬರು ವಿಕೆಟ್ ತೆಗೆದಂದರೆ ನಾವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸುಲಭವಾಗಿ ಗೆಲ್ಬೋದು. ಅವರಿಬ್ಬರು ಬಿಟ್ಟಪ್ಪ ಅಂದರೆ ನೆಕ್ಸ್ಟ್ ಅಲ್ಲೇ ಬ್ಯಾಟಿಂಗ್ ಲೈನಪ್ ಒಂದು ಸ್ವಲ್ಪ ಕಡಿಮೆ ಇದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ. ಜೂರಿಯಲ್ ಹಾಗೂ ಪರಾಗ್ ಅಷ್ಟೇನು ಕೈ ಚಳಕ ತೋರಿಸಿಲ್ಲ. ಮೊನ್ನೆ ನಡೆದ ಪಂದ್ಯದಲ್ಲಿ ಜೂರಿಯಲ್ ಒಬ್ಬರೇ ಆಡಿದ್ರು. ಆದ್ದರಿಂದ ಈಗ ಇವರಿಬ್ಬರ ಮೇಲೆ ನಾವು ಎಲ್ಲ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕಾಗುತ್ತದೆ ಗುವಾಹಟಿಯಲ್ಲಿ. ಅದು ಬೇರೆ ಈಗ ಹೋಮ್ ಪಿಚ್ಚರ್ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಪವರ್ ಪ್ಲೇನಲ್ಲಿ ಇವರಿಬ್ಬರು ಔಟ್ ಆಗಲಿಲ್ಲಪ್ಪ ಅಂದರೆ ಬೃಹತ್ ಮೊತ್ತ ಕಲೆ ಹಾಕೋದಂತೂ ಫಿಕ್ಸ್ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ನಮ್ಮ RCBಯ ಬ್ಯಾಟಿಂಗ್ ಲೈನಪ್ನಲ್ಲಿ ಯಾವುದೇ ತೊಂದರೆ ಇಲ್ಲ. ಸುಲಭವಾಗಿ ಅವರು 250 ರನ್ ನೋಡಿದ್ರು ಕೂಡ 250 ರನ್ನನ್ನು 20 ಓವರ್ನಲ್ಲಿ ಮುಗಿಸೋಂಥ ಬ್ಯಾಟ್ಸ್ಮನ್ಗಳು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಏನಂದರೆ, ಈಗ ಕಳೆದ 2 ಪಂದ್ಯಗಳಲ್ಲಿ ಫಸ್ಟ್ನೇ ಮ್ಯಾಚ್ನಲ್ಲಿ ಅಭಿನಂದನ್ ಸಿಂಗ್ ಅವರು ತುಂಬ ದುಬಾರಿಯಾಗಿದ್ದರು. ಕಳೆದ ಪಂದ್ಯದಲ್ಲಿ ನಮ್ಮ RCB ತಂಡ CSK ವಿರುದ್ಧ 250 ರನ್ ಹೊಡೆದರೂ ಸಹ ನಮ್ಮ ಬೌಲರು ಅಷ್ಟೇ ರನ್ ಬಿಟ್ಕೊಟ್ರು. ಅವೆಲ್ಲ ಪವರ್ ಪ್ಲೇನಲ್ಲೇ ಪ್ರಮುಖ ವಿಕೆಟ್ಗಳು ಬಿದ್ದಿದ್ರು ಸಹ ಆ ಬೌಲರ್ಗಳು ಎಲ್ಲ ಬೌಲರ್ ಕೊಟ್ಟಾಗೆಲ್ಲ ನಮ್ಮ RCB ಬೌಲರ್ ಹೊಡೆಸ್ಕೊಂಡಿದ್ದು ನಮಗೆ ಒಂದು ಸ್ವಲ್ಪ ಈಗ ಬೌಲಿಂಗ್ ಪ್ರಾಬ್ಲಮ್ ಇದೆ. ಹಂಗಾಗಿ ನಮ್ಮ RCB ತಂಡ ತೀರಾ ಯಾರ ಮೇಲೆ ಒತ್ತು ಹಾಕ್ಬೇಕಪ್ಪ ಅಂದ್ರೆ ಬೌಲಿಂಗ್ ಮೇಲೆ ಒತ್ತು ಕೊಡಬೇಕು. ಆದ್ದರಿಂದ ಮಾತ್ರ ನಾವು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಗೆಲ್ಲಲು ಸಾಧ್ಯ. ಕೊನೆಯದಾಗಿ ಹೇಳೋದೇನಪ್ಪ ಅಂತಂದರೆ, ವೈಭವ್ ಸೂರ್ಯವಂಶಿ ನಮ್ಮ ಮೇಲೆ ಮಾತ್ರ ಅವ್ರು ಏನಾದರೂ ಚಿಕ್ಕ ವಯಸ್ಸಿನಲ್ಲಿ ಆಟವನ್ನು ಪ್ರಾರಂಭ ಮಾಡಿದ್ದಾರೆ, ಅದೇ ರೀತಿ ದಾಖಲೆಗಳನ್ನು ಎಲ್ಲ ಮುರಿತಾ ಬರ್ತಾ ಇದ್ದಾರೆ. ಆದರೆ ನಮ್ಮ RCB ಮೇಲೆ ಯಾವುದೇ ರೀತಿಯ ದಾಖಲೆಗಳು ಆಗದೇ ಇರಲಿ ಅಂತೇಳಿ ನಾವೆಲ್ಲ ಭಾವಿಸೋಣ. ಅದೇ ರೀತಿ ವೈಭವ್ ಸೂರ್ಯವಂಶಿಗೆ ನಮ್ಮ ಬೇರೆ ಟೀಮ್ನಲ್ಲಿ ಆಡ್ಕೊಳ್ಳಿ, ಆದರೆ ನಮ್ಮ ವಿರುದ್ಧ ಮಾತ್ರ ಆಡೋದು ಬೇಡ ಎಂಬ ಒಂದು ಹೇಳಿಕೆ ಮಾತನ್ನು ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಫ್ರೆಂಡ್ಸ್, ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.